ಅವನ್ನ ಹ್ಯಾಂಗ್ ಮಾಡ್ಬೇಕು ಸರ್, ಇಲ್ಲ ರೋಡಲ್ಲಿ ನಿಲ್ಸಿ ಎನ್ಕೌಂಟರ್ ಮಾಡ್ಬೇಕಷ್ಟೇ. ಸಿದ್ದರಾಮಯ್ಯ ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ, ಅದಕ್ಕೆ ಯೋಗಿ ಆದಿತ್ಯನಾಥ್ ತರ ಎನ್ಕೌಂಟರ್ ಮಾಡಿ ಶೂಟ್ಔಟ್ ಮಾಡಿ ಹಾಕ್ಬೇಕು. We just want justice. ನಾವು ವಿದ್ಯಾರ್ಥಿ ಪರಿಷತ್ ಇಡೀ ರಾಜ್ಯಾದ್ಯಂತ ಹೋರಾಟ ಕರೆ ಕೊಟ್ಟಿದೆ. ಇದು 1 ವಾರಗಳ ಕಾಲ ನಡೆಯುತ್ತೆ. ಫಯಾಜ್ನ ಗಲ್ಲಿಗೇರಿಸ್ಬೇಕು, ಅಲ್ಲಿವರೆಗೂ ಕೂಡ ಇದನ್ನು ನಿಲ್ಲಿಸಲ್ಲ. ವಿದ್ಯಾರ್ಥಿ ಪರಿಷತ್ ದೊಡ್ಡ ಮಟ್ಟದ ಹೋರಾಟ ತಾಂಡಿದೆ. ಯೂತ್ ಲಕ್ಷಾಂತರ ಜನ ಇವತ್ತು ಬೀದಿಗಿಳಿದಿದ್ದಾರೆ. ಇದು ದೊಡ್ಡ ಪ್ರಮಾಣದ ಹೋರಾಟ, ಇದು ನಡೀತಾನೆ ಇರುತ್ತೆ ಇದೇ ರೀತಿ ಕಂಟಿನ್ಯೂ ಆಗಿ. ನ್ಯಾಯ ಬೇಕು ಅಷ್ಟೇ. ನೇಹಾಳ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಮೇಲೆ ಹಲ್ಲೆ ಮಾಡ್ತಿರ್ತಕ್ಕಂಥ ದುರದೃಷ್ಟಕರ ಲವ್ ಜಿಹಾದೇ ಕಾರಣ. ಇದಕ್ಕೆ ಲವ್ ಜಿಹಾದೇ ಕಾರಣ. ಚಾಕುನಲ್ಲಿ 7 ಸರಿ ಚುಚ್ಚಿದ್ದಾರೆ ಅಂದರೆ ಪ್ರೀತಿಗೆ ಪ್ರೇಮಕ್ಕೆ ಚುಚ್ಚೋದಿಲ್ಲ ಸರ್. ಪ್ರೇಮಕ್ಕೆ ಕರುಣೆ ಇದೆ, ಪ್ರೀತಿಗೆ ಕರುಣೆ ಇದೆ, ಪ್ರೀತಿಗೆ ಮಮಕಾರ ಇದೆ, ಯಾವತ್ತು ಚುಚ್ಚೋದಿಲ್ಲ. ಚಾಕುವಿಂದ ಚುಚ್ಚೋರು ಯಾರು ಅಂತಂದರೆ ಲವ್ ಜಿಹಾದ ಮಾನಸಿಕತೆಯವರು. ಫಯಾಜ್ನನ್ನು ಗಲ್ಲಿಗೇರಿಸಲೇಬೇಕು ಅಂತ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸಿದೆ. ಸರ್, ಈಗ ಆಲ್ರೆಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಆರೋಪಿ ತಪ್ಪು ಮಾಡಿದಾನಂತ ಗೊತ್ತಿದ್ರೂ ಸಹಿತ ಅವನನ್ನು ಈ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡೋದ್ರ ಬದಲು ಅವನನ್ನು ಎನ್ಕೌಂಟರ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗ್ತಾ ಇದೆ. ಕಾರಣ ಏನಪ್ಪ ಅಂದರೆ, ಒಂದು ಕಾಲೇಜಿನ ಕ್ಯಾಂಪಸ್ನ ಒಳಗಡೆ ಬಂದು ಅವನು ಚಾಕು ಚೂರಿಯನ್ನು ಚುಸ್ತಾನಂದರೆ ನಾವೆಲ್ಲರೂ ಕೂಡ ಒಂದು ಕಾನೂನಿನ ಭಯ ಇಲ್ಲ. ಕರ್ನಾಟಕ ರಾಜ್ಯದ ಸರ್ಕಾರದ ಬಗ್ಗೆ, ಕಾನೂನು ಇಲಾಖೆಯ ಬಗ್ಗೆ ಸ್ವಲ್ಪನೂ ಕೂಡ ಒಂದು ಗೌರವ ಇಲ್ಲ ಮತ್ತು ಒಂದು ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯ ಇಲ್ಲ. ಆ ಕಾರಣಕ್ಕೋಸ್ಕರ ಆರೋಪಿಗಳು ಈ ರೀತಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕೂಡಲೇ ಅವ್ರನ್ನ ಎನ್ಕೌಂಟರ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗ್ತಾ ಇದೆ ಸರ್. ಕಠಿಣ ಕ್ರಮ ತಗೋತೀವಿ, ಕಠಿಣ ಶಿಕ್ಷೆ ಆಗಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಟ್ವೀಟ್ ಅನ್ನ ಮಾಡಿದ್ರು. ನಿನ್ನೆ ಮುಖ್ಯಮಂತ್ರಿಗಳು ಟ್ವೀಟ್ ಅನ್ನ ಗಮನಿಸಿದ್ವಿ. ಆದರೆ ಇವರು ಹಿಂದೆ ಆಗಿರ್ತಕ್ಕಂಥ ಎಷ್ಟು ಪ್ರಕರಣಗಳಲ್ಲಿ ಕಠಿಣ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಅದಕ್ಕೋಸ್ಕರ ಇದೊಂದು ಮಾದರಿ ಪ್ರಕರಣ ಆಗಬೇಕು. ಯಾಕಂದ್ರೆ ನಮ್ಮ ಹತ್ರ ಎಲ್ಲ ವಿಡಿಯೋಗ್ರಾಫಿ ಇದೆ. ಅವನೇ ಚುಚ್ಚಿದಾನ ಅನ್ನುವಂಥದ್ದು ಗೊತ್ತಿದ್ರೆ, ಆದರೂ ಕೂಡ ಇದರಲ್ಲಿ ತನಿಖೆ ಮಾಡುವಂಥದ್ದು ಏನು ಉಳಿದಿದೆ, ಅವನು ಕೊಲೆ ಮಾಡಿದಾನಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಅದಕ್ಕೋಸ್ಕರ ಅವನನ್ನು ಎನ್ಕೌಂಟರ್ ಮಾಡಬೇಕು ಅನ್ನುವಂಥದ್ದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ.